Hello guys, welcome back to my channel Students World of Kriju, and subscribe my channel for more videos and like this video, share this video. ಈ ಒಂದು ವಿಡಿಯೋದಲ್ಲಿ ಮಧ್ಯಯುಗದ ರಾಜಕೀಯ ಚಿಂತನೆ, ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಮತ್ತು ಆಧುನಿಕ ರಾಜಕೀಯ ಚಿಂತನೆಯ ಪ್ರಮುಖ ವ್ಯಕ್ತಿಗಳ ಕುರಿತಾಗಿರ್ತಕ್ಕಂತಹ ಕಿರುದಾದ ನೋಟ್ಸನ್ನು ನೋಡ್ತಾ ಇದ್ದೀವಿ. ಗ್ರೀಕರ ರಾಜಕೀಯ ಚಿಂತನೆಯ ಕುರಿತಾಗಿರ್ತಕ್ಕಂತಹ ನೋಟ್ಸನ್ನು ಈಗಾಗಲೇ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ನೀವು ವಿಸಿಟ್ ಕೊಟ್ಟು ನೋಡ್ಕೊಳ್ಬಹುದು. ಇದರಲ್ಲಿ ಮೊದಲನೇದಾಗಿ ಥಾಮಸ್ ಅಕ್ವಿನಾಸ್, ಇವರ ಚರ್ಚ್ನ ಕುರಿತಾದ ರಾಜಕೀಯ ಚಿಂತನೆ ನೋಡೋದಾದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಇವರ ರಾಜ್ಯದ ಕುರಿತಾದ ಚಿಂತನೆ ಇರೋದು ಬಹಳ ಇಂಪಾರ್ಟೆಂಟ್. ಅದರ ಪ್ರಮುಖ ಅಂಶಗಳಂದ್ರೆ ಪ್ರಜೆಗಳಲ್ಲಿ ಐಕ್ಯತೆಯನ್ನು ಬಲಗೊಳಿಸುವುದು, ವೈಯಕ್ತಿಕ ಹಿತಕ್ಕಿಂತ ಸಾಮೂಹಿಕ ಹಿತಕ್ಕೆ ಮಹತ್ವ, ಪ್ರಜೆಗಳ ಉತ್ತಮ ಜೀವನದ ತೊಡಕುಗಳನ್ನು ಹೋಗಲಾಡಿಸುವುದು, ಸಮಾಜದಲ್ಲಿನ ದುರ್ಬಲರ ಏಳಿಗೆಗೆ ಶ್ರಮಿಸುವುದು, ಸುಖಮಯ ಮತ್ತು ಶಾಂತಿಯುತ ಜೀವನ ಒದಗಿಸುವುದು, ಆಂತರಿಕ ಮತ್ತು ಬಾಹ್ಯ ಆಕ್ರಮಣಗಳಿಂದ ರಕ್ಷಣೆ ಒದಗಿಸುವುದು, ನ್ಯಾಯಬದ್ಧ ತೆರಿಗೆಗಳನ್ನು ನಿರ್ವಹಿಸುವುದು, ಸೇತುವೆ, ರಸ್ತೆ ಮತ್ತಿತರ ಲೋಕೋಪಯೋಗಿ ಕ್ರಮಗಳನ್ನು ಜಾರಿಗೊಳಿಸುವುದು. ಥಾಮಸ್ ಅಕ್ವಿನಾಸರ ಕಾನೂನುಗಳ ವರ್ಗೀಕರಣ: ಶಾಶ್ವತ ಕಾನೂನು, ಸ್ವಾಭಾವಿಕ ಕಾನೂನು, ದೈವಿಕ ಕಾನೂನು, ಮಾನವ ಕಾನೂನು. ನಿಕೋಲೋ ಮೆಕಿಯಾವೆಲ್ಲಿ ಅವರು ರಾಜಕುಮಾರನಿಗೆ ನೀಡಿದ ಉಪದೇಶಗಳು. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಪ್ರಬಲ ರಾಜ್ಯ ಹೊಂದಲು ಉತ್ಸುಕತೆ, ಸಾಧನಗಳಿಗಿಂತ ಗುರಿಗೆ ಆದ್ಯತೆ, ರಾಜ್ಯದ ಸಾರ್ವಭೌಮ ಸ್ವಾತಂತ್ರ್ಯ ಹಾಗೂ ಜಾತ್ಯತೀತ ತತ್ವಗಳಿಗೆ ಪ್ರಾಶಸ್ತ್ಯ, ಸಿಂಹ ಮತ್ತು ನರಿಯ ಗುಣಗಳ ಅನುಸರಣೆಗೆ ಒತ್ತಾಯ, ರಾಜಕೀಯದಲ್ಲಿ ದ್ವಿಮುಖ ನೀತಿಗೆ ಆಸ್ಪದ, ನಿರಂಕುಶ ಆಳ್ವಿಕೆಗೆ ಕರೆ, ಪ್ರಬಲ ಸೈನ್ಯದ ನಿರ್ವಹಣೆ, ಪ್ರಜೆಗಳಲ್ಲಿ ಜನಪ್ರಿಯತೆ ಹೊಂದಲು ಪ್ರಯತ್ನ, ಹೊಗಳು ಭಟ್ಟರ ಬದಲು ಬುದ್ಧಿವಂತರ ಸಲಹೆಗೆ ಮನ್ನಣೆ, ಭಾವೋದ್ವೇಗದಿಂದ ಮುಕ್ತತೆ, ಸುವ್ಯವಸ್ಥಿತ ರಾಜ್ಯಕ್ಕೆ ಒಲವು, ಮಾನವ ಸ್ವಭಾವದ ತಿಳುವಳಿಕೆ, ಧರ್ಮ ಮತ್ತು ನೈತಿಕತೆಗಳ ಪ್ರತ್ಯೇಕತೆಯನ್ನು ಮಾಡಲಾಗಿರ್ತದೆ. ಥಾಮಸ್ ಹಾಬ್ಸ್, ಮಾನವ ಸ್ವರೂಪ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ. ಇದನ್ನು ಸಾರ್ವಭೌಮಾಧಿಕಾರದ ಸಿದ್ಧಾಂತ ಅಂತ ಕೂಡ ಕರೆಯಲಾಗ್ತೈತಿ. ಸಾರ್ವಭೌಮನ ಅಧಿಕಾರವು ನಿರಂಕುಶ, ಅನಿರ್ಬಂಧಿತ, ಅವಿಭಾಜ್ಯ, ಅವರ್ಗೀಯ ಹಾಗೂ ಸರ್ವಶ್ರೇಷ್ಠವಾಗಿದೆ. ಸಾರ್ವಭೌಮನಿಗೆ ತಮ್ಮ ಹಕ್ಕುಗಳನ್ನು ವರ್ಗಾಯಿಸಿದ ಪ್ರಜೆಗಳು ಆತನಿಗೆ ವಿಧೇಯರಾಗಿರಬೇಕು. ವಿಧೇಯತೆ ತೋರದ ಪಕ್ಷದಲ್ಲಿ ಸಾಮಾಜಿಕ ಒಪ್ಪಂದ ರದ್ದುಗೊಳ್ಳುತ್ತದೆ. ಸಾರ್ವಭೌಮನು ಪ್ರಜೆಗಳಿಗೆ ಮಾತನಾಡುವ ಸ್ವಾತಂತ್ರ್ಯ ನೀಡುವ ಅಥವಾ ನೀಡದಿರುವ ನಿರ್ಧಾರ ಕೈಗೊಳ್ಳಲು ಅಧಿಕಾರ ಹೊಂದಿರುತ್ತಾನೆ. ಸಾರ್ವಭೌಮನು ರಾಜ್ಯದಲ್ಲಿ ಸರ್ವಶ್ರೇಷ್ಠ ಸ್ಥಾನ ಪಡೆದಿದ್ದು, ಪ್ರಜೆಗಳಿಗೆ ಆತನನ್ನು ವಿಮರ್ಶಿಸಲು ಅಧಿಕಾರವಿಲ್ಲ. ಸಾರ್ವಭೌಮನು ಯುದ್ಧ ಘೋಷಿಸುವ, ನ್ಯಾಯ ನಿರ್ಣಯ, ವಿವಿಧ ಕಾನೂನುಗಳನ್ನು ರಚಿಸುವ ಅಧಿಕಾರ ಪಡೆದಿರುವ. ಸಾರ್ವಭೌಮನು ಪ್ರಜೆಗಳಿಗೆ ಯಾವುದು ಯೋಗ್ಯ ಎಂದು ನಿರ್ಧರಿಸುವನು. ಸಾರ್ವಭೌಮನು ಪ್ರಜೆಗಳಿಗೆ ವಿಧೇಯತೆ ತೋರಬೇಕಿಲ್ಲ. ಸಾರ್ವಭೌಮನು ಅಧಿಕಾರವನ್ನು ಸ್ವಾಭಾವಿಕ, ನಾಗರಿಕ ಅಥವಾ ಧಾರ್ಮಿಕ ಕಾನೂನುಗಳು ನಿಯಂತ್ರಿಸಲಾರವು. ದೋಷಗಳು: ನಂಬಲಾಗದ ನೈಸರ್ಗಿಕ ಸ್ಥಿತಿಯ ಚಿತ್ರಣ, ಊಹಿಸಲಾಗದ ಒಪ್ಪಂದದ ಪ್ರಸ್ತಾಪ, ಹಕ್ಕುಗಳ ವಿಚಾರದಲ್ಲಿ ದ್ವಂದ್ವತೆ, ಹಕ್ಕುಗಳ ಶರಣಾಗತಿ ಸಮಂಜಸವಲ್ಲ, ನಂಬಲರ್ಹವಲ್ಲದ ಏಕಪಕ್ಷೀಯ ಒಪ್ಪಂದ, ಪ್ರಜಾಪ್ರಭುತ್ವ ತತ್ವಕ್ಕೆ ವಿರುದ್ಧ, ಸಮಾಜ, ರಾಜ್ಯ ಹಾಗೂ ಸರ್ಕಾರಗಳ ನಡುವೆ ವ್ಯತ್ಯಾಸ ನೀಡಲಾರದು, ಜನತಾ ಪರಮಾಧಿಕಾರದ ನಿರ್ಲಕ್ಷ್ಯ. ಜಾನ್ ಲಾಕ್, ಮಾನವ ಸ್ವರೂಪ, ಸಾಮಾಜಿಕ ಒಪ್ಪಂದ. ಇವರದು ಕೂಡ ಅದರ ಪ್ರಮುಖ ಗುಣಗಳು: ಸಮರ್ಪಕ ಪ್ರತಿಪಾದನೆ, ಸಮಾಜ ಹಾಗೂ ರಾಜ್ಯಗಳ ನಡುವೆ ವ್ಯತ್ಯಾಸ, ನೈಸರ್ಗಿಕ ಹಕ್ಕುಗಳ ಮಂಡನೆ, ಸೀಮಿತ ಅರಸೊತ್ತಿಗೆ, ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಪ್ರೇರಣೆ, ಅಧಿಕಾರದ ಪ್ರತ್ಯೇಕತೆ, ನ್ಯಾಯದ ಸ್ವರೂಪವುಳ್ಳ ಸರ್ಕಾರ. ದೋಷಗಳು: ನಂಬಲರ್ಹ ವಿವರಣೆಯಲ್ಲ, ಸಾರ್ವಭೌಮತ್ವ ಕುರಿತಂತೆ ಅಸ್ಪಷ್ಟತೆ, ಅಸಮಂಜಸ, ನೈಸರ್ಗಿಕ ಹಕ್ಕುಗಳ ಪ್ರಸ್ತಾಪ, ಸಮುದಾಯದ ಶ್ರೇಷ್ಠತೆಯ ಗೌಪ್ಯತೆ. ಟಿ.ಎಚ್. ಗ್ರೀನ್ ರವರ ರಾಜಕೀಯ ಬದ್ಧತೆಯ ಅಂಶಗಳು: ನೈಸರ್ಗಿಕ ಸಂಸ್ಥೆಯಾಗಿ ರಾಜ್ಯದ ಪರಿಗಣನೆ, ನೈತಿಕ ಆಧಾರದಲ್ಲಿ ರಾಜ್ಯದ ವಿಮರ್ಶೆಗೆ ಆಸ್ಪದ,
ಉಪಯುಕ್ತತೆಗಿಂತ ನೈತಿಕತೆಗೆ ಮಹತ್ವ, ಸರ್ವರ ಒಳಿತಿನ ಸಾಧನ, ಹಕ್ಕು ಮತ್ತು ಕರ್ತವ್ಯಗಳ ಸಂಬಂಧದ ಪ್ರತಿಪಾದನೆ, ಸಮ್ಮತಿ ಮತ್ತು ಸಹಭಾಗಿತ್ವಕ್ಕೆ ಪ್ರೋತ್ಸಾಹ, ಸಕಾರಾತ್ಮಕ ಸ್ವಾತಂತ್ರ್ಯಕ್ಕೆ ಒಲವು. ಆದರ್ಶವಾದ ಸಮಕಾಲೀನ ಸಿದ್ಧಾಂತಗಳಿಗೆ ವಿರೋಧ, ಸರ್ವರ ಒಳಿತಿನ ಮಹತ್ವ, ಸಮಾಜ ಸುಧಾರಣೆಗೆ ಪ್ರಾಶಸ್ತ್ಯ, ಆಧ್ಯಾತ್ಮಿಕ ಆದರ್ಶವಾದದ ಮಂಡನೆ, ಸ್ವಯಂ ಸಾಕ್ಷಾತ್ಕಾರಕ್ಕೆ ಒಲವು. ಜೆ.ಎಸ್. ಮಿಲ್ ರವರ ಸ್ವಾತಂತ್ರ್ಯ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರಾಶಸ್ತ್ಯ, ಕ್ರಿಯೆಗಳ ವರ್ಗೀಕರಣ, ತನಗೆ ಸಂಬಂಧಿಸಿದ ಕ್ರಿಯೆಗಳು, ಇತರೆ ಸಂಬಂಧಿಸಿದ ಕ್ರಿಯೆಗಳು, ಸಮಾಜ ಅಥವಾ ರಾಜ್ಯದ ನಿಯಂತ್ರಣಕ್ಕೆ ವಿರೋಧ, ಸ್ವಾತಂತ್ರ್ಯ ಅನುಭವಿಸಲು ಅರ್ಹತೆಗಳ ಪ್ರತಿಪಾದನೆ, ಮಹಿಳಾ ಸ್ವಾತಂತ್ರ್ಯಕ್ಕೆ ಮಹತ್ವ, ವಿವಿಧ ಸ್ವಾತಂತ್ರ್ಯಗಳ ಮಂಡನೆ. ಸ್ವಾತಂತ್ರ್ಯದ ದೋಷಗಳು: ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹಾನಿ, ಸ್ವೇಚ್ಛಾಚಾರಕ್ಕೆ ಆಸ್ಪದ, ಕ್ರಿಯೆಗಳ ಅವೈಜ್ಞಾನಿಕ ವಿಂಗಡಣೆ, ಸಮ್ಮತಿಸಲಾಗದ ಸಮಾಜ ಹಾಗೂ ರಾಜ್ಯದ ನಿಯಂತ್ರಣದ ವಿರೋಧ, ಸ್ವಾತಂತ್ರ್ಯದ ಸೀಮಿತ ವ್ಯಾಪ್ತಿ. ಪ್ರಾತಿನಿಧಿಕ ಸರ್ಕಾರ. ಪ್ರಾತಿನಿಧಿಕ ಸರ್ಕಾರದ ಮಹತ್ವ, ಪ್ರಾತಿನಿಧಿಕ ಸರ್ಕಾರದ ಅಗತ್ಯಾಂಶಗಳ ಮಂಡನೆ, ಪ್ರಮಾಣಾನುಗುಣ ಪ್ರಾತಿನಿಧ್ಯಕ್ಕೆ ಬೆಂಬಲ, ಬಹುತ್ವ ಮತದಾನಕ್ಕೆ ಒಲವು, ಮುಕ್ತ ಮತದಾನಕ್ಕೆ ಒತ್ತಾಯ, ಮಹಿಳಾ ಮತದಾನಕ್ಕೆ ಪ್ರಾಶಸ್ತ್ಯ, ಕಾನೂನುಗಳ ರಚನೆಗೆ ಕಾನೂನು ಆಯೋಗದ ಮಂಡನೆ. ಕಾರ್ಲ್ ಮಾರ್ಕ್ಸ್ ರವರ ಸಮತಾವಾದ ಅಥವಾ ಸಮಾಜವಾದದ ಸಿದ್ಧಾಂತ. ಸಮಾಜವಾದ. ಸಮತಾವಾದ ಎಂಬ ಕನ್ನಡ ಪದವು ಕಮ್ಯುನಿಸಂ ಪದದ ಅನುವಾದ. ಲ್ಯಾಟಿನ್ ಭಾಷೆಯ ಕಮ್ಯುನಿಸಮ್ ಇಂದ ಬಂದಿದೆ. ಜನಸಾಮಾನ್ಯರ ದೃಷ್ಟಿಯಲ್ಲಿ ಜೀವನದ ಮೂಲಭೂತ ಅಗತ್ಯಗಳಾದ ಆಹಾರ, ಬಟ್ಟೆ, ವಸತಿ, ಶಿಕ್ಷಣದಂತಹ ಸೌಲಭ್ಯಗಳನ್ನು ಉಚಿತವಾಗಿ ಸರ್ವರಿಗೂ ಸಮಾನವಾಗಿ ಒದಗಿಸುವುದೇ ಸಮತಾವಾದ. ಸಮಾಜದಲ್ಲಿ ಸಮಾನತೆಯ ತತ್ವದಂತೆ ಜನರು ಬದುಕುವುದನ್ನು ಪ್ರತಿಪಾದಿಸುವುದೇ ಸಮತಾವಾದ. ಇದರ ಪ್ರಮುಖ ತತ್ವಗಳು: ದ್ವಂದ್ವಾತ್ಮಕ ಭೌತಿಕವಾದ, ಐತಿಹಾಸಿಕ ಭೌತಿಕವಾದ. ಇದರಲ್ಲಿಯ ಪ್ರಮುಖವಾದವುಗಳೆಂದರೆ ಪ್ರಾಚೀನ ಸೌಮ್ಯವಾದಿಯುಗ, ಗುಲಾಮಗಿರಿ ಸೌಮ್ಯವಾದಿಯುಗ, ಜಮೀನ್ದಾರಿ ಸೌಮ್ಯವಾದಿಯುಗ, ಬಂಡವಾಳಶಾಹಿ ಸೌಮ್ಯವಾದಿಯುಗ. ಅಧಿಕ ಮೌಲ್ಯ ಸಿದ್ಧಾಂತ, ವರ್ಗ ಸಂಘರ್ಷ, ಕ್ರಾಂತಿ, ಕಾರ್ಮಿಕ ಸರ್ವಾಧಿಕಾರತ್ವ, ಸಮಾಜವಾದಿ ಸಮಾಜ. ಸಮಾಜವಾದದ ಪ್ರಮುಖ ಲಕ್ಷಣಗಳು: ಬಂಡವಾಳಶಾಹಿ ವ್ಯವಸ್ಥೆಯ ಖಂಡನೆ, ಖಾಸಗಿ ಆಸ್ತಿಗೆ ವಿರೋಧ, ಸಮಾನತೆಯ ತತ್ವಕ್ಕೆ ಮಹತ್ವ, ಪೈಪೋಟಿಯ ನಿಯಂತ್ರಣಕ್ಕೆ ಒಲವು, ಕ್ರಾಂತಿಕಾರಕ ಮಾರ್ಗದಲ್ಲಿ ನಂಬಿಕೆ, ಧರ್ಮದಲ್ಲಿ ಅಪನಂಬಿಕೆ, ಶೋಷಣೆ, ವರ್ಗ ಹಾಗೂ ರಾಜ್ಯ ರಹಿತ ಸಮಾಜದ ಗುರಿ. ದೋಷಗಳು: ಸಂಕುಚಿತ ಐತಿಹಾಸಿಕ ಭೌತಿಕವಾದ, ಅವೈಜ್ಞಾನಿಕ ಅಧಿಕ ಮೌಲ್ಯ ಸಿದ್ಧಾಂತ, ನಂಬಲಾಗದ ವರ್ಗ ಸಂಘರ್ಷದ ಪರಿಕಲ್ಪನೆ, ಕ್ರಾಂತಿಯ ಪ್ರತಿಪಾದನೆ ಅಪಾಯಕಾರಿ, ರಾಜ್ಯರಹಿತ ಹಾಗೂ ವರ್ಗರಹಿತ ಸಮಾಜವು ಕೇವಲ ಕಾಲ್ಪನಿಕ. ಗುಣಗಳು: ಆರ್ಥಿಕ ಸಮಸ್ಯೆಗಳ ಮೇಲೆ ಬೆಳಕು, ಕಾರ್ಮಿಕ ಹಿತಾಸಕ್ತಿಗೆ ಪ್ರಾಶಸ್ತ್ಯ, ಸಾಮಾಜಿಕ ಸುಧಾರಣೆಗೆ ಪ್ರಯತ್ನ, ವಿವಿಧ ಮೌಲ್ಯಗಳಿಗೆ ಆದ್ಯತೆ. Hello guys, please subscribe my channel for more videos. Thank you.